ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಲಬುರಗಿ ಎಪಿಎಂಸಿಯ ಕರ್ಮಕಾಂಡ ವಿರುದ್ಧ ಪಾದಯಾತ್ರೆ. ಕಲಬುರಗಿಯಿಂದ ವಿಜಯಪುರದವರೆಗೆ ನಡೆಯುತ್ತಿರುವ ಪಾದಯಾತ್ರೆಗೆ ನಮ್ಮ ಕರ್ನಾಟಕ ಸೇನೆಯ ದೇವರಹಿಪ್ಪರಗಿ ಪದಾಧಿಕಾರಿಗಳು ನಲ್ಮೆಯಿಂದ ಸ್ವಾಗತಿಸಿದರು. ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಎಂದು ವ್ಯಕ್ತಪಡಿಸಿದರು. ಗುರುವಾರ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯುತ್ತಿರುವುದನ್ನು ಸ್ವಾಗತಿಸಿ ನಿಮ್ಮ ನ್ಯಾಯಯುತ ಬೇಡಿಕೆಗೆ ನಮ್ಮ ಬೆಂಬಲ ಸಹ ಇದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಂಎಸ್ ನರಿಬೋಳ್, ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ರವರು ನಮ್ಮ ಮನವಿಗೆ ಸ್ಪಂದಿಸಿದರೆ ಒಳ್ಳೆಯದು, ಇಲ್ಲದಿದ್ದರೆ ಸಚಿವರ ಮನೆಗೆ ಮುತ್ತಿಗೆ ಹಾಕುವುದು ಅನಿವಾರ್ಯವಾಗಲಿದೆ ಎಂದು ಹೇಳಿದರು. ನಮ್ಮ ಕಲಬುರಗಿ ಎಪಿಎಂಸಿಯಲ್ಲಿ ಕರ್ಮಕಾಂಡ ಸ್ವಚ್ಛ ಮಾಡುವುದೇ ನನ್ನ ಧ್ಯೇಯ, ಅಲ್ಲಿಯವರೆಗೆ ವಿಶ್ರಾಂತಿ ಪಡೆದುಕೊಳ್ಳಲಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷರಾದ ಹಸನ್ ಸಾಬ್ ನದಾಫ್, ಬೀರುಹಳ್ಳಿ, ಸುನಿಲ್ ಕಣಮಡಿ, ಕಲ್ಲು ದೇವರಮನಿ, ಅಮೀದ್ ಮುಲ್ಲಾ, ಅಲ್ತಾಫ್ ಬೇಪಾರಿ, ರಮೇಶ್ ಕೋರಿ ಹಾಗೂ ಇತರರು ಉಪಸ್ಥಿತರಿದ್ದರು. ಪ್ರಮುಖವಾಗಿ ಕಲಬುರಗಿ ಎಪಿಎಂಸಿಯಲ್ಲಿರ್ತಕ್ಕಂಥ ಹಗರಣಗಳ ಕುರಿತು ಸುಮಾರು 46 ದಿನಗಳಿಂದ ಕಲಬುರಗಿ ಎಪಿಎಂಸಿ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಅವಧಿಗೆ ಧರಣಿ ಮಾಡ್ತಾ ಇದ್ದರೂ ಕೂಡ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಎಪಿಎಂಸಿ ಸಚಿವ ಶಿವಾನಂದ ಪಾಟೀಲ್ ರವರು ನಿರ್ಲಕ್ಷ್ಯ ವಹಿಸಿದ್ದರಿಂದ ನಾವು ಕಲಬುರಗಿಯ ಜಗತ್ತು ವೃತ್ತದಿಂದ ಇವತ್ತು ದಿವಸ ವಿಜಯಪುರದ ಶಿವಾನಂದ ಪಾಟೀಲ್ ಅವರ ಮನೆ ಮುತ್ತಿಗೆ ಹಾಕೊಂಡು ಕಲಬುರಗಿಯಿಂದ ನಾವು ಪಾದಯಾತ್ರೆ ಹೊರಟಿದ್ದೇವೆ. ಆ ಪಾದಯಾತ್ರೆ ಇವತ್ತಿನ ದಿವಸ ದೇವರಿಪ್ಪರಿಗೆ ತಲುಪಿ ಆ ದೇವರಿಪ್ಪರಿಗೆ ಪ್ರವಾಸಿ ಮಂದಿರದಲ್ಲಿ ನಮ್ಮ ಕನ್ನಡ ಸೇನೆಯ ಸೈನಿಕರೆಲ್ಲರೂ ನಮ್ಮನ್ನು ಬರಮಾಡಿಕೊಂಡು ಅಭಿನಂದಿಸಿ ಸನ್ಮಾನಿಸಿ ಶುಭ ಕೋರಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆ ತಿಳಿಸ್ತಾ, ಈಗ ಪ್ರಮುಖ ವಿಷಯ ಬರೋದು ಏನಂತಂದರೆ ಮಾರುಕಟ್ಟೆ ಅಂತಂದರೆ ಆ ಮಾರುಕಟ್ಟೆ ಪ್ರಾಂಗಣದಲ್ಲಿ ಏನು ಕೃಷಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ, ಜೋಳ, ಉದ್ದು, ಹೆಸರು, ಅಲಸಂದಿ ಇದು ಮಾರಾಟ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದು, ಕಾಯ್ದೆ ಮಾಡಿದ್ದು. ಆಗ ಅದಕ್ಕೆ ಕೃಷಿ ಮಾರುಕಟ್ಟೆ ಮಾಡಿದ್ದು. ಅದು ಒಂದು ತಾಜೀಬಿನ ವಿಷಯ ಏನಂತಂದ್ರೆ ಇದೇ ತೊಗರಿ, ಜೋಳ, ಉದ್ದು, ಹೆಸರು, ಅಲಸಂದಿಗೆ ಒಂದು ವೇಳೆ ಪಾಲಿಸ್ ಮಾಡಿದ್ದ ಅಲ್ಲಿ ಒಳಗೆ ಮಾರಾಟ ಇಲ್ಲ ಅಂದ್ರೆ ಅಷ್ಟು ಒಂದು ಬಲವಾದ ಕಾಯ್ದೆ ಇದೆ. ಅದು ಕಿರಾಣಿ ಮಾಲಕ್ಕೆ ಪರಿವರ್ತನೆ ಆಗ್ತದೆ. ಆದರೆ ಇವತ್ತು ದಿವಸ ನಮ್ಮ ಕಲಬುರಗಿ ಎಪಿಎಂಸಿಯಲ್ಲಿ 465 ಅಂಗಡಿಗಳಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಅಂಗಡಿಗಳು ರಾಜಸ್ಥಾನಿಗಳು ತುಂಬಿದ್ದಾರೆ. ಅದರ ಜೊತೆಗೆ ಈ ಅಕ್ಕಿ ಕಳ್ಳರು ಏನಿರ್ತಾರೆ, ಸೊಸೈಟಿ ಅಕ್ಕಿಯನ್ನು ಮಾರ್ತಕ್ಕಂಥವರಿಗೆ ನಿವೇಶನಗಳನ್ನು ಇವರು ಎಪಿಎಂಸಿ ನಿವೇಶನ ಪಡೆದವರು. ನಾವೊಂದು ಅಳತಿ ಮಾಡ್ತೀವಿ ಅಂತ ನಿವೇಶನ ತಗೊಂಡು ಅಕ್ಕಿ ಕಳ್ಳರಿಗೆ ಅಳತಿ ಕೊಟ್ಟಿದ್ದಾರೆ. ಎಪಿಎಂಸಿ ಪಂಗನ ನಾಮ ಹಾಕಿ ಇವತ್ತು ದಿವಸ ಕಲಬುರಗಿಯಲ್ಲಿ ನಿವೇಶನ ಪಡೆದವರು ವರ್ಷಿಗೆ 30 ಲಕ್ಷ ರೂಪಾಯಿ ಬಾಡಿಗೆ ಅದರದ್ದು ಒಂದು ಏನು ಡಿಪಾಸಿಟ್ ತೊಗೊಂಡು ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ. ಆದರೆ ಎಪಿಎಂಸಿಗೆ ಯಾವುದೇ ಒಂದು ಪೈಸೆನೂ ಒಂದು ಟ್ಯಾಕ್ಸ್ ತುಂಬ್ತಾ ಇಲ್ಲ. ಇದೆಲ್ಲವನ್ನು ನಾವು ಸಂಖ್ಯೆ ಸಮೇತವಾಗಿ ದೂರ ನೀಡಿದರೂ ಕೂಡ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ನೀಡಿದ್ದೀವಿ, ಎಪಿಎಂಸಿ ನಿರ್ದೇಶಕರಿಗೆ ಶಿವಾನಂದ ಕಪಸರಿಗೆ ನೀಡಿದ್ದೀವಿ, ಸಚಿವರಿಗೆ ನೀಡಿದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀಡಿದ್ದೀವಿ, ಮುಖ್ಯಮಂತ್ರಿಗಳಿಗೆ ನೀಡಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದೀವಿ, ವಿಭಾಗಾಧಿಕಾರಿಗೆ ನೀಡಿದ್ದೀವಿ, ರಾಜ್ಯಪಾಲರಿಗೆ ನೀಡಿದ್ದೀವಿ, ಪ್ರಧಾನಮಂತ್ರಿ ಕೊಟ್ಟಿವಿ. ಆದರೆ ಯಾವುದೂ ಕೂಡ ಇಲ್ಲಿ ತಕ್ಕ ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ನಾವು ಎಲ್ಲ ಸಂಘಟನೆಗಳ ನಾವು ದಿವಸ ಪಾದಯಾತ್ರೆ ಮಾಡ್ತೀವಿ. ಎಲ್ಲ ದಲಿತ ಪರ ಸಂಘಟನೆ, ಹಿಂದೂ ಪರ ಸಂಘಟನೆ, ರೈತ ಪರ ಸಂಘಟನೆ ಎಲ್ಲರೂ ಕೂಡಿ ನಾವು ಬಿಜಾಪುರಕ್ಕೆ ಬಂದು ನಿಮ್ಮ ಊರಲ್ಲಿ ಪಾಲ್ಗೊಳ್ತೀವಿ ಅಂತಕ್ಕಂಥ ಭರವಸೆ ನೀಡಿದಾಗ ನಾವು ಪಾದಯಾತ್ರೆ ಚಾಲು ಮಾಡಿ ಇವತ್ತು ಏನೋ ಪ್ರವಾಸಿನ ಈ ದೇವರಿಪ್ಪರಿಗೆ ಬಂದಿದ್ದೀವಿ. ನಾವು ನಾಳೆ 11 ಗಂಟೆಗೆ ವಿಜಯಪುರದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಎಪಿಎಂಸಿ ಸಚಿವರಾಗಿರ್ತಕ್ಕಂಥ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಅವರ ಮನೆ ಮುತ್ತಿಗೆ ಹಾಕಿ ಅವರ ರಾಜೀನಾಮೆಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಎಪಿಎಂಸಿಯಲ್ಲಿ ಎಷ್ಟು ಭ್ರಷ್ಟಾಚಾರ ಅದಂತಂದ್ರೆ ಬಹುಶಃ ಮೂಢ ಹಗರಣಕ್ಕಿಂತ ದೊಡ್ಡ ಹಗರಣ ಈ ಎಪಿಎಂಸಿ ಹಗರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಲಬುರಗಿ ಒಂದೇ ಅಲ್ಲ, ಎಲ್ಲ ಕಡೆಗೆ ಇದೆ. ಆದರೆ ಕಲಬುರಗಿ ಅದು ಹೊರಗೆ ಬಿದ್ದಿದ್ದು ಹೀಗಾಗಿ. ಹಿಂಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇದೇ ಹಗರಣ ಇದ್ದೇವೆ. ತಮ್ಮ ಗಮನಕ್ಕೆ ಮಾಧ್ಯಮದ ಮಿತ್ರ ಗಮನಕ್ಕೆ ಒಂದೇ ತರ್ತೀನಿ. ಎಪಿಎಂಸಿ ಕಾಯ್ದೆ ಎಷ್ಟದ ರೈತರ ಪರವಾಗಿರ್ತಕ್ಕಂಥ ಎಪಿಎಂಸಿ ಇವತ್ತು ರಾಜಸ್ಥಾನಿಗಳ ಮಾರುಕಟ್ಟೆ ಆಗಿದೆ, ಗಾಂಜಾ ಮಾರುಕಟ್ಟೆ ಆಗಿದೆ, ಟ್ರಾನ್ಸ್ಪೋರ್ಟು, ಕೊರಿಯರು, ಇಂಥ ಪ್ಲಾಸ್ಟಿಕ್ ಅಂಗಡಿ. ಒಂದು ಆಘಾತಕಾರಿ ವಿಷಯನ ತಮ್ಮ ವಾಟ್ಸಪ್ಗೆ ಹಾಕ್ತೀನಿ ನಾನು ಅಂದ್ಬಿಟ್ಟು, ಕಲಬುರಗಿ ಎಪಿಎಂಸಿ ಅನ್ನೋ ಸರ್ಕಾರದ ಜಾಗ ಅದು. ಆ ಸರ್ಕಾರದ ಜಾಗದಲ್ಲಿ ರಾಜಸ್ಥಾನಿಗಳು ಕೋಟಿಗಟ್ಟಲೆ ರೂಪಾಯಿ ಕೊಟ್ಟು ಜಾಗ ಖರೀದಿ ಮಾಡಿ ಕೆಳಗೆ ದುಕಾನ್ ಮಾಡಿದ್ದಾರೆ, ಮ್ಯಾಲ ಮನೆ ಕಟ್ಟಿ ಸಂಸಾರ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ನಾಚಿಕ್ ಬರ್ತಕ್ಕಂಥ ಕೆಲಸ ಇದೆ. ಎಪಿಎಂಸಿ ಪ್ರಾಂಗಣದಲ್ಲಿ ಮನೆ ಕಟ್ಟಿದ್ದಾರೆ ಬ್ರದರ್, ನಿಮ್ಗೆ ಹೇಳ್ತೀನಿ. ಇದು ಲೋಕದವರು ಅಡಕೆ ಮಾಡ್ತೀವಿ ಅಂತಂದ್ರೆ ಜಾಗ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ತಮ್ಮ ಗಮನಕ್ಕಿರಲಿ,
ಈ ಲೋಕದವ್ರು ಅಡಕೆ ಮಾಡ್ತೀವಿ ಅಂತಂದ್ರೆ ರೈತರ ಮಾಲ್ ತೊಗೊಂಡು ಮಾರಾಟ ಮಾಡೋರು ವರ್ಷಿಗೆ 1 ಲಕ್ಷ ಬಾಡಿ ಕೊಡ್ತೀವಿ ಅಂತಾರೆ. ಈ ರಾಜಸ್ಥಾನಿಗಳಿಗೆ ಅವ್ರು ನಮ್ಮ ಲೋಕದವ್ರ ಜೊತೆ ಕಾಂಪಿಟೇಷನ್ ಮಾಡಿ ಇವ್ರು 1 ಲಕ್ಷ ಅಂದ್ರೆ 3 ಲಕ್ಷ, ಇವ್ರು 2 ಲಕ್ಷ ಅಂದ್ರೆ 6 ಲಕ್ಷ, ಇವ್ರು 3 ಲಕ್ಷ ಅಂದ್ರೆ ಅವ್ರು 9 ಲಕ್ಷ ಕೊಡ್ತೀವಿ ಅಂತ. ಮತ್ತು ಎಲ್ಲನೂ ಡೂಪ್ಲಿಕೇಟ್ GST ವಿತೌಟ್ GST ಮಾಡಿ ಡೂಪ್ಲಿಕೇಟ್ ಮಾಲ್ ಮಾಡಿ ನಮ್ಮ ಕರ್ನಾಟಕದ ಕಲಬುರಗಿಯ ಕನ್ನಡಿಗರ ವ್ಯಾಪಾರವನ್ನು ಕಸ್ಕೊಳ್ತಾ ಈ ಕನ್ನಡಿಗರಿಗೆ ಅವ್ರ ಬೆಲೆ ಮುನಿಮುನಿ ಇಟ್ಕಲ್ಲಿ ಇವರು ಇಲ್ಲಿ ಬಂದು ದರ್ಬಾರ್ ಮಾಡ್ತಾ ಇದ್ರೆ ಕನ್ನಡಿಗರಿಗೆ ಎದಕ್ಕೆ ಉಪಯೋಗಿಸ್ತಾರೆ ಕನ್ನಡಿಗರು ಅಂದ್ರೆ ಚೀಲ ಹೊರ್ಲಕ್ಕ ಚೀಲ ಇಳಿಸ್ಲಕ್ಕ ಅಷ್ಟೇ. ಆದ್ರೆ ಯಾವುದೇ ಕೆಲಸನ ಕೊಡ್ತಾವೆ ಅಂದ್ರೆ ಕನ್ನಡಿಗರಿಗೆ ಇಷ್ಟ ಆದರೂ ಇಲ್ಲಿ ಅಲ್ಲಿ ನಿವೇಶನ ಪಡೆದಂಥವ್ರಿಗೆ ಬುದ್ಧಿ ಇಲ್ಲ, ದುಡ್ಡಿನ ಆಸೆಗಾಗಿ ನಮ್ಮ ಕನ್ನಡಿಗರು ಮೋಸ ಮಾಡ್ತಕ್ಕಂಥ ಈ ನಿವೇಶನ ಪಡೆದವರಿಗೆ ನಾಚಿಕೆ ಆಗ್ಬೇಕಂತೇಳಿ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ. ಉಸ್ತುವಾರಿ ಸಚಿವರ ರಾಜೀನಾಮೆಗೆ ಏನು ಶಿವಾನಂದ ಪಾಟೀಲ್ ರಾಜೀನಾಮೆಗೆ ಆಗ್ರಹ ನಾವು ಧರಣಿ ಮಾಡ್ತಾ ಇದ್ವಿ, ಅಲ್ಲಿನೂ ಕೂಡ ಮುತ್ತಿಗೆ ಆಗ್ತಾ ಇದ್ವಿ. ಅದು ಯಾವುದು ಬಗೆಹರಿತಿದ್ರೆ ಅಲ್ಲಿನಿಂದನೇ ನಾವು ಬೆಂಗಳೂರು ಕೂಡ ಪಾದಯಾತ್ರೆ ಹೋಗ್ಬೇಕಂತ ನಿರ್ಧಾರ ಮಾಡಿ. ಕಲಬುರಗಿಯಲ್ಲಿ APMCಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಯುತ್ತಿತ್ತು. ಅಲ್ಲಿ ಕನ್ನಡಿಗರಿಗೆ ಜಾಗ ಕೊಡೋದು ಬಿಟ್ಟು ಹೊರಗಿನ ರಾಜಸ್ಥಾನದಿಂದ ಬಂದರೆ ಅವ್ರಿಗೆ ಜಾಗ ಕೊಟ್ಟರೆ ಅದರ ವಿರುದ್ಧ ಏನೋ ಹೋರಾಟ ಮಾಡ್ಕೊಂಡು ಬಂದರೆ ಅಲ್ಲಿಂದ ಪಾದಯಾತ್ರೆ ಬಂದು ದೇವ್ರಪುರಿಗೆ ಬಂದಾಗಿತ್ತು. ದೇವ್ರಪುರಿಯಿಂದ ನಾವು ಸಂಪೂರ್ಣ ಬೆಂಬಲ ಕೊಟ್ಟಿದ್ದೆವು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಅದು ಸ್ಪಂದಿಸಿದ್ರೆ ನಮ್ಮ ಕನ್ನಡ ಸೇನೆ ಜೊತೆಗೆ ಎಲ್ಲ ಸಂಘಟನೆಗಳು ಸೇರಿ ಉಗ್ರ ಹೋರಾಟ ಕೈಗೊಳ್ತೇವೆ. ಬೆಂಗಳೂರು ಪಾದಯಾತ್ರೆ ನಾವು ತಯಾರಿ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ನೇರ ಎಚ್ಚರಿಕೆ ಕೊಟ್ಟಿದ್ದೆವು. ಕೂಡಲೇ ಇದಕ್ಕೆ ಸ್ಪಂದಿಸಬೇಕು, ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು. ಅಲ್ಲಿ ಏನು ಭ್ರಷ್ಟಾಚಾರ ಮಾಡ್ತಾರೆ ಕೂಡಲೇ APMCಯಿಂದ ಅವ್ರು ಹೊರಗಾಗಬೇಕು. ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಕಲಬುರಗಿ APMCಯಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ನಡೆದಿರ್ತಕ್ಕಂಥ ಹಗರಣದ ಕುರಿತು ನಾವೇನು ಪಾದಯಾತ್ರೆ ಪ್ರಾರಂಭ ಮಾಡಿದ್ದೇವೆ. ಆ ಪಾದಯಾತ್ರೆ ಪ್ರಮುಖ ಉದ್ದೇಶ ಅಂತಂದರೆ ಕಲಬುರಗಿ APMCಯಲ್ಲಿ ಸುಮಾರು 465 ಮಳಿಗೆಗಳಿದ್ರು. ಅದರಲ್ಲಿ ಎಲ್ಲ ಮಳಿಗೆಗಳನ್ನು ಏನು ನಿವೇಶನ ಪಡೆದವರು ಅಡತಿ ಮಾಡ್ತೀವಿ ಅಂತ ನಿವೇಶನ ಪಡೆದಿರ್ತಕ್ಕಂಥವ್ರು ಆ ಅಡತಿಗಳನ್ನು ಮಾಡೋದು ಬಿಟ್ಟು ಸಣ್ಣ ಸಣ್ಣ ಸೆಟ್ಗಳನ್ನು ನಿರ್ಮಿಸಿ ರಾಜಸ್ಥಾನಿಗಳಿಗೆ, ಗಾಂಜಾ ಮಾರಾಟಗಾರರಿಗೆ, ಅಕ್ಕಿ ಕಳ್ಳರಿಗೆ, ಈ ಟ್ರಾನ್ಸ್ಪೋರ್ಟ್ ಮಾಡೋರಿಗೆ ಬಾಡಿಗೆ ಕೊಟ್ಟು ಸುಮಾರು ವರ್ಷಕ್ಕೆ 30 ಲಕ್ಷ ಬಾಡಿಗೆ ಅದರಿಂದ ಬಂದಿರತಕ್ಕಂಥ ಡಿಪಾಸಿಟಿನಿಂದ ಬಡ್ಡಿ ವ್ಯವಹಾರ ಮಾಡ್ತಾ ಇವತ್ತು ದಿವಸ APMCಗೆ ಪಂಗಾನಮ್ಮ ಹಾಕಿದ್ದಾರೆ. ಅದ್ರ ಜೊತೆಗೆ ಇವತ್ತು ದಿವಸ ಕಲಬುರಗಿಯಲ್ಲಿ ಕೃಷಿ ಮಾರುಕಟ್ಟೆ ಅಂತ ತೊಗರಿ, ಜೋಳ, ಉದ್ದು, ಹೆಸರು, ಅಲಸಂದಿ ಮಾರಾಟ ಆಗಬೇಕಾದ ಜಾಗದಲ್ಲಿ ರಾಜಸ್ಥಾನಿಗಳು 100ಕ್ಕಿಂತ ಹೆಚ್ಚು ಕಿರಾಣಿ ಅಂಗಡಿ ತುಂಬಿದ್ದಾವೆ. ಗಾಂಜಾ ಮಾರಾಟ ಆಗ್ತಾ ಇದೆ. ಇವತ್ತು ಚೌಕ್ ಪೊಲೀಸ್ ಸ್ಟೇಷನ್ದಲ್ಲಿ ದೂರು ದಾಖಲಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಸುಮಾರು 46 ದಿವಸಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ರು ಕೂಡ ಸರ್ಕಾರ ಸ್ಪಂದಿಸದೇ ಇರೋದರಿಂದ, ಈ ಕೃಷಿ ಮಾರುಕಟ್ಟೆ ಸಚಿವರು ಸ್ಪಂದಿಸದೇ ಇರೋದರಿಂದ ನಾವು ಇವತ್ತು ದಿವಸ ಕಲಬುರಗಿ APMC ಜಗತ್ ವೃತ್ತದಿಂದ ಇವತ್ತು ವಿಜಯಪುರದವರೆಗೆ ನಾವು ಪಾದಯಾತ್ರೆ ಹೊರಟಿದ್ದೇವೆ. ಪಾದಯಾತ್ರೆ ಹೊರಟಿದ ದಿವಸ APMC ಸಚಿವರ ಮನೆ ಮುತ್ತಿಗೆಗೆ ಅವರು ರಾಜೀನಾಮೆಗೆ ಆಗ್ರಹಿಸಿ, ಅದಕ್ಕಾಗಿ ಇವತ್ತು ದಿವಸ ನಾವು ಪಾದಯಾತ್ರೆ ಹೋಗ್ಬೇಕಾದ್ರೆ ಏನು ದೇವರಿಪುರಿಗೆ ನಾವು ಆಗಮಿಸಿದಾಗ ಇಲ್ಲಿಯ ನಮ್ಮ ಕನ್ನಡ ಸೇನೆಯ ಸೈನಿಕರು ನಮ್ಮೆಲ್ಲರನ್ನು ಸ್ವಾಗತಿಸಿ, ಅಭಿನಂದಿಸಿ, ಸನ್ಮಾನಿಸಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಇದು ನಮಗೆ ಆನೆ ಬಲ ಬಂದಂತಾಗಿದೆ. ಹಾಗಾಗಿ APMC ಸಚಿವರ ಮನೆ ಮುತ್ತಿಗೆ ಹಾಕೋದು ಅಷ್ಟೇ ಅಲ್ಲ, ಈ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕದ APMC ಹಗರಣವನ್ನು ನಾವು ನೀವೆಲ್ಲರೂ ಕೂಡಿ ಬಯಲಿಗೆಳೆದು ರೈತರ APMCಯನ್ನು ರಾಜಸ್ಥಾನಿಗಳ ಕೈವಶಕ್ಕೆ ತಿಳಿದು ರೈತರಿಗೆ ಉಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ದೇವರಿಪುರಿಗೆ ಸಮಸ್ತ ಕನ್ನಡ ಸೇನಾನಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. MS ಪಾಟೀಲ್ ನರ್ಗೋಳ್, ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ, ಕಲಬುರಗಿ.